ಇವತ್ತಿನ ವರ್ತಮಾನ ಸಮಯದ ಜಗತ್ತು ಎಷ್ಟೊಂದು ತೀವ್ರಗತಿಯಿಂದ ವಿಜ್ಞಾನದ ಸಾಧನೆಗಳ ಮುಖಾಂತರ ಮೊಬೈಲು, ಇಂಟರ್ನೆಟ್ಟು, ಫೇಸ್ಬುಕ್ಕು ಇಂಥ ಒಂದು ಸಾಧನೆಯನ್ನು ನೋಡ್ತಾ ಆ ಒಂದು ಸಾಧನೆಗಳಿಗೆ ಬೆನ್ನು ಹತ್ತಿ ಇವತ್ತಿನ ಪ್ರತಿಯೊಬ್ಬ ಯುವ ಪೀಳಿಗೆಗಳು ತಮ್ಮ ಒಂದು ದೈವತ್ವವನ್ನು, ಮಾನವೀಯತೆಯನ್ನು ಕಳ್ಕೊಂಡು ಆ ಸಾಧನೆಗಳಿಗೆ ಅಡಿಕ್ಟಾಗಿ, ಅಧೀನರಾಗಿ ತಮ್ಮ ಅಮೂಲ್ಯವಾದ ಜೀವನವನ್ನು ನಾಶ ಮಾಡ್ಕೊಳ್ತಾ ಇರೋದನ್ನು ತಾವೆಲ್ಲರೂ ಪ್ರತಿನಿತ್ಯ ನೋಡ್ತಾ, ಕೇಳ್ತಾ, ಅನುಭವ ಮಾಡ್ತಾ ಇದ್ದೀರಿ. ಕಲಿಯುಗ ಅಂದರೆ ಮನುಷ್ಯನ ಜೀವನವನ್ನು ಅವನತಿಗೆ ತೆಗೆದುಕೊಂಡು ಹೋಗುವಂಥದ್ದು. ಆದರೆ ಇಂಥ ಮಹಾತ್ಮರ ಮಹಾವಿಚಾರಗಳಿಂದ, ಮಹಾತ್ಮರ ಪ್ರವಚನಗಳಿಂದ ನಾವು ಕಳ್ಕೊಳ್ತಕ್ಕಂಥ ಮಾನವೀಯ ಮೌಲ್ಯಗಳನ್ನು ಪುನಃ ಹೇಗೆ ನಾವು ಜಾಗೃತಿ ಮಾಡಿಕೊಂಡು ಆ ಒಂದು ಸುಂದರವಾದ ಬದುಕನ್ನು, ಸಂಸಾರವನ್ನು ಕಟ್ಟಿಕೊಳ್ಳೋದು ಹೇಗೆ ಅನ್ನೋದನ್ನು ಮಹಾತ್ಮರ ಮಾರ್ಗದರ್ಶನದಿಂದ, ಅವ್ರು ಹೇಳಿರುವಂಥ ವಿಚಾರಗಳಿಂದ ನಾವು ಕಲಿಯೋದು ಬಹಳಷ್ಟು ಇದೆ. ನಾವು ಗುರುವಿಗೆ ಕೊಡುವಂಥ ಒಂದು ಗೌರವ ಏನಪ್ಪ ಅಂದರೆ, ನಾನು ಕುಳಿತುಕೊಂಡು ಅನುಭವ ಮಾಡ್ತಾ ಇದ್ದೆ, ನಮ್ಮಲ್ಲಿ ಎಷ್ಟೊಂದು ಮೌಲ್ಯಗಳು ಇದೆ, ಬಟ್ ಆ ಮೌಲ್ಯಗಳನ್ನು ನಾವು ಸರಿಯಾದ ರೂಪದಲ್ಲಿ ಉಪಯೋಗ ಮಾಡೋಕ್ಕಾಗ್ತಿಲ್ಲ. ಪರಮಾತ್ಮನೂ ಸಹ ಈ ಜಗತ್ತಿಗೆ ಕಳಿಸಿರುವಂಥ ನಾವು ಮನುಷ್ಯರಿಗೆ ಅನೇಕ ರೂಪದ ಪಾಠವನ್ನು ಕಲಿಸ್ತಾನೆ ಇರ್ತಾನೆ. ಹೇಗೆ ಶಾಲೆಯ ಟೀಚರ್ 3 ತಿಂಗಳು, 6 ತಿಂಗಳು, 9 ತಿಂಗಳು, ವರ್ಷಕ್ಕೊಂದು ಸಲ ಎಕ್ಸಾಮ್ ಬರೆಸ್ತಾರೆ ಮಕ್ಕಳಿಗೆ. ಹಾಗಂತ ಟೀಚರ್ಗೆ ಮಕ್ಕಳ ಮೇಲೆ ಸಿಟ್ಟಿರೋದಿಲ್ಲ. ಆ ಮಕ್ಕಳು ಎಷ್ಟು ಕಲ್ತಿದ್ದಾರೆ, ಏನನ್ನು ತಿಳ್ಕೊಂಡಿದ್ದಾರೆ, ಅದನ್ನು ಅವರು ಪರೀಕ್ಷೆ ಮಾಡಬೇಕಾಗತ್ತೆ. ಹಾಗೆ ಭಗವಂತನೂ ಸಹಿತ ಈ ಜಗತ್ತೆಂಬ ಎಕ್ಸಾಮ್ ಹಾಲ್ದಲ್ಲಿ ನಮ್ಮೆಲ್ಲರನ್ನೂ ಕಳಿಸ್ಕೊಟ್ಟಿದ್ದಾನೆ. ಸೊ ನಾವೀ ಜೀವನದಲ್ಲಿ ಪರಿಸ್ಥಿತಿ ಮುಖಾಂತರ, ವ್ಯಕ್ತಿಯ ಮುಖಾಂತರ, ಸಂದರ್ಭಗಳ ಮುಖಾಂತರ ಏನು ಪಾಠ ಕಲ್ತೀವಿ ಅನ್ನೋದನ್ನು ಜೀವನದಲ್ಲಿ ಬರುವಂಥ ಪರೀಕ್ಷೆಗಳಲ್ಲಿ ನಾವು ನೋಡಬೇಕಾಗತ್ತೆ. ಜೀವನದಲ್ಲಿ ಬರುವಂಥ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕು, ಯಾವ ರೀತಿಯ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ಎದುರಿಸ್ಕೊಂಡು ಮುಂದುವರಿಬೇಕನ್ನೋದಕ್ಕೆ ಇಂಥ ಮಹಾತ್ಮರ ಮಾರ್ಗದರ್ಶನ, ಹಿತವಚನ ಬಹಳ ಅವಶ್ಯಕತೆ ಇದೆ. ಬಟ್ ಇವತ್ತು ನಾವು ನೋಡ್ತಾ ಇರ್ತೀವಿ, ನಾವು ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿದ್ದ ಕಾರಣ ಇಂಥ ಒಂದು ಪ್ರವಚನ ಆಧ್ಯಾತ್ಮಿಕ ಅಂತಂದರೆ ಬಹಳಷ್ಟು ಜನರಿಗೆ ಅಲರ್ಜಿ ಅನಿಸುತ್ತೆ. ಆ ಮಹಾತ್ಮರು ಹೇಳಿದರು, ಮಾತೆಯರು ಧಾರಾವಾಹಿ, ಮೊಬೈಲ್, ಮಕ್ಕಳನ್ನು ಬಿಟ್ಟು ಬಂದು ನಿಮಗೆ ಧನ್ಯವಾದಗಳು. ನಿಜವಾಗ್ಲೂ ಸಹ ಇವತ್ತು ನಮಗೂ ಆಶ್ಚರ್ಯ ಅನಿಸುತ್ತೆ, ಇದೆಲ್ಲ ತ್ಯಾಗ ಮಾಡಿ ಬಂದೀರಿ ಅಂದಾಗ ಇದು ಒಂದು ನಾವು ಮಾಡಿದ ಪೂರ್ವ ಜನ್ಮದ ಪುಣ್ಯದ ಪ್ರತಿಫಲ. ಯಾವುದೇ ಒಂದು ಒಳ್ಳೆಯ ಸ್ಥಾನಕ್ಕೆ ನಾವು ಬರಬೇಕು, ಒಳ್ಳೆಯದನ್ನು ನಾವು ಕೇಳಬೇಕು, ಒಳ್ಳೆಯದನ್ನು ಸ್ವೀಕಾರ ಮಾಡಬೇಕಾದರೂ ಸಹಿತ ನಮ್ಮ ಪೂರ್ವ ಜನ್ಮದ ಕರ್ಮದ ಪ್ರತಿಫಲ. ಅದಕ್ಕೆ ಆತ್ಮೀಯ ಸಹೋದರ ಸಹೋದರಿಯರೇ, ಯಾವುದೇ ಕಾರಣಕ್ಕೆ ಪುಣ್ಯದ ಕೆಲಸಕ್ಕೆ, ಪುಣ್ಯದ ಕಾರ್ಯಗಳಿಗೆ ಯಾವತ್ತೂ ನೆಪ ಹೇಳಬೇಡಿ. ಇವತ್ತೆಲ್ಲರೂ ಹೇಳ್ತಾರೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತ. ಅದಕ್ಕೊಂದು ಸಣ್ಣ ಉದಾಹರಣೆ ನೆನಪಾಗತ್ತೆ. ಒಂದು ಊರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ವ್ಯಕ್ತಿ ಇದ್ದ. ಆ ಊರಿಗೆ ಸುಮಾರು 4-5 ವರ್ಷಗಳಿಂದ ಮಳೆ ಆಗಿರೋದಿಲ್ಲ. ಮಳೆ ಆಗದೇ ಇದ್ದ ಕಾರಣ ಬರಗಾಲ ಬಂದು ಮನುಷ್ಯರಿಗೆ, ಪ್ರಾಣಿಗಳಿಗೆ ಬಹಳಷ್ಟು ತೊಂದರೆಯಾಗಿತ್ತು. ಅವಾಗೊಬ್ಬ ಇಂಥ ಮಹಾತ್ಮರ ಕಡೆ ಊರಿನ ಜನ ಹೋಗ್ತಾರೆ, ನಮ್ಮೂರಿಗೆ ಮಳೆ ಇಲ್ಲ, ಬೆಳೆ ಇಲ್ಲ, ಭಾಳ ತೊಂದರೆಯಾಗಿದೆ, ಏನು ಮಾಡೋದು? ಅವಾಗಿಂಥ ಮಹಾತ್ಮರ ಸಲಹೆ ಕೊಡ್ತಾರೆ, ನಿಮ್ಮೂರಿನಲ್ಲಿರುವಂಥ ಗ್ರಾಮ ದೇವಿಯ ಜಾತ್ರೆಯನ್ನು ಮಾಡಿ ಆ ದೇವಿ ಕೃಪಾ ದೃಷ್ಟಿಯಿಂದ ಮಳೆ ಬೆಳೆ ಆಗಬಹುದು ಅಂತ. ಸರಿ, ತಮ್ಮಂಥ ಕಮಿಟಿಯವರು ಮಾತಾಡಿಕೊಂಡು ಊರಲ್ಲೆಲ್ಲ ಪಟ್ಟಿ ಮಾಡ್ತಾ ಆ ಸೌಕಾರ ಮನೆಗೆ ಹೋಗ್ತಾರೆ. ಸೌಕಾರ ಹೇಳ್ತಾರೆ, ಸೌಕಾರೇ 3-4 ವರ್ಷಗಳಿಂದ ಮಳೆ ಬೆಳೆ ಇಲ್ಲಾರ್ದನೆ ಬಹಳ ಕಷ್ಟ ನೋವನ್ನು ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಸ್ವಾಮೀಜಿಯವ್ರು ಹೇಳಿದ್ದಾರೆ, ಊರ ದೇವಿ, ಗ್ರಾಮ ದೇವಿ ಜಾತ್ರೆ ಮಾಡಿ ಅಂತ. ಎಲ್ಲರೂ ಸೇರಿ ಜಾತ್ರೆ ಮಾಡ್ತಾ ಇದ್ದೀವಿ, ಅದಕ್ಕೆ ತಾವು ಸಹ ಇದಕ್ಕೆ ಸಹಭಾಗಿ ಆಗಬೇಕು. ಆವಾಗ ಸೌಕಾರ ಹೇಳ್ತಾನೆ, ನಮ್ಮೂರಿನ ಬಗ್ಗೆ ಇಷ್ಟೊಂದು ಕಾಳಜಿ, ಪ್ರೀತಿ ನೋಡಿ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಆ ಪೂಜ್ಯರಿಗೂ ನಾನು ಧನ್ಯವಾದ ಹೇಳಿ, ಆದರೆ ನನಗೆ ಬರೋದಕ್ಕೆ, ಕೊಡೋದಕ್ಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತ ಹೇಳ್ತಾನೆ.
ಸರಿ, ಆ ವ್ಯಕ್ತಿ ಗೊತ್ತಾಗುತ್ತೆ ಕಮಿಟಿಯವರಿಗೆ ಈ ವ್ಯಕ್ತಿ ಕೊಡುವಂಥ ಪೊಸಿಷನ್ದಲ್ಲಿ ಇಲ್ಲ, ನಾವೇ ಏನಾದರೂ ಮಾಡಿ ಜಾತ್ರೆ ಮಾಡೋಣ ಅಂತ ಎಲ್ಲರೂ ಸೇರಿ ಬಹಳ ಸುಂದರವಾದ ಜಾತ್ರೆಯನ್ನು ಮಾಡ್ತಾರೆ. ಆ ದೇವಿ ಕೃಪಾದೃಷ್ಟಿಯಿಂದ 3 ದಿನ ಸತತವಾಗಿ ಬಹಳಷ್ಟು ಜೋರಾಗಿ ಮಳೆ ಬಂದು ಊರೆಲ್ಲ ಸಂಪನ್ನ ಆಗತ್ತೆ. ಅವಾಗ ಎಲ್ಲ ಜನರಿಗೆ ಭಾಳ ಖುಷಿ ಆಗತ್ತೆ, ದೇವಿ ಕೃಪಾದಿಂದ ಮಳೆ ಬೆಳೆ ಬಂದು ಚೆನ್ನಾಗದೀವಿ ಅಂತ. ಸರಿ, ಪುನಃ ಮಹಾತ್ಮರ ಕಡೆ ಹೋಗ್ತಾರೆ. ನಿಮ್ಮ ಆದೇಶಕ್ಕನುಸಾರ ನಾವು ಜಾತ್ರೆ ಮಾಡೀವಿ, ಮಳೆ ಬೆಳೆ ಬಂದು ಭಾಳ ಸುಂದರವಾದ ಬದುಕನ್ನು ಬದುಕ್ತಾ ಇದ್ದೇವೆ, ಮುಂದೇನು ಮಾಡಬೇಕು? ಅವ ಮಹಾತ್ಮರು ಹೇಳ್ತಾರೆ, ಸ್ವಾಮೀಜಿಯವರು, ಹೇಗೋ ಶ್ರಾವಣ ತಿಂಗಳು ಬರ್ತಾ ಇದೆ, ನಿಮ್ಮ ಊರಲ್ಲಿ ಪ್ರವಚನ ಇಟ್ಕೊಳ್ಳಿ, ದಿನನಿತ್ಯ ಪ್ರಸಾದನ್ನು ಕೊಡಿ, ಅದರಿಂದ ಜನರಿಗೆ ಕಲ್ಯಾಣ ಆಗತ್ತೆ, ಒಳ್ಳೆಯದಾಗತ್ತೆ. ಆಯ್ತು ಮಹಾತ್ಮರೇ ಅಂತ ಮತ್ತು ಊರಿನ ಜನ ಮಾತಾಡಿಕೊಂಡು ಕಮಿಟಿಯವ್ರು ಸೇರಿಕೊಂಡು ಪಟ್ಟಿ ಮಾಡೋಕ್ಕೆ ಹೋದಾಗ ಪುನಃ ಸೌಕಾರ ಕಡೆ ಹೋಗ್ತಾರೆ. ಆಗಲೂ ಸೌಕಾರ ಹೇಳ್ತಾನೆ, ನೀವು ನಮ್ಮ ಊರಿನ ಬಗ್ಗೆ ಕಾಳಜಿ ಪ್ರೀತಿ ನೋಡಿ ಭಾಳ ಹೆಮ್ಮೆ ಅನಿಸುತ್ತೆ, ಖುಷಿ ಆಗತ್ತೆ, ಆದರೆ ನನಗೆ ಬರೋದಕ್ಕೆ ಕೊಡೋದಕ್ಕೆ ಮಾಡೋದಕ್ಕೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂಥೇಳಿ. ಸರಿ, ಅವನಿಗೆ ಹೆಸರು ಕೊಡ್ತಾರೆ, ಪುರ್ಸತ್ತಿಲ್ಲ ಸೌಕಾರ ಅಂಥೇಳಿ. ಇದೇ ರೀತಿ ಮಾಡ್ತಾ ಒಂದು ದಿನ ಆ ವ್ಯಕ್ತಿಗೆ ಒಂದು ವಿಚಾರ ಬರುತ್ತೆ. ಊರು ಜನರ ಮಧ್ಯದಲ್ಲಿದ್ದರೆ, ಊರಲ್ಲಿ ಒಳಗಡೆ ಇದ್ದರೆ, ಜನರ ಮಧ್ಯದಲ್ಲಿದ್ದರೆ, ಇವರು ಜಾತ್ರೆ ಉತ್ಸವ ಪ್ರವಚನ ಏನಾದರೂ ಒಂದು ನೆಪ ತಗೊಂಡು ಮನೆಗೆ ಬಂದು ಕಿರಿಕಿರಿ ಮಾಡ್ತಾರೆ. ಈ ಎಲ್ಲರನ್ನೂ ಬಿಟ್ಟು ಊರಿನಿಂದ ಬಹಳ ದೂರದಲ್ಲಿದ್ದರೆ ಒಳ್ಳೆಯದಲ್ಲ. ಊರಿನಿಂದ 2 ಕಿಲೋಮೀಟರ್ ದೂರದಲ್ಲಿ ಆ ವ್ಯಕ್ತಿ ಹೊಲ ಇರುತ್ತೆ. ಒಬ್ಬ ಇಂಜಿನಿಯರ್ ಕರೆದು ಹೇಳ್ತಾನೆ, ಆ ಊರಿನಲ್ಲಿರುವಂಥ ದೂರದಲ್ಲಿರುವ ನನ್ನ ಹೊಲದಲ್ಲಿ ಒಂದು ಸುಂದರವಾದ ಭವ್ಯವಾದ ಮನೆಯನ್ನು ಕಟ್ಟಬೇಕು. ಆಯಿತು, ಇಂಜಿನಿಯರ್ ಜಾಗ ನೋಡ್ತಾನೆ, ಬರ್ತಾನೆ, ಸೌಕರ್ಯ ಭಾಳ ಒಳ್ಳೆ ಪ್ಲೇಸ್ ಇದೆ, ಭಾಳ ಸುಂದರವಾದ ಮನೆ ಕಟ್ಟಬಹುದು ಅಂತ ಪ್ಲ್ಯಾನ್ ಹಾಕ್ಕೊಂಡು ಬಂದು ಸೌಕರ್ಯದ ತೋರಿಸ್ತಾನೆ. ಸೌಕರ್ಯಗೂ ಆ ಪ್ಲ್ಯಾನ್ ನೋಡಿ ಭಾಳ ಖುಷಿ ಆಗತ್ತೆ. ಇಂಜಿನಿಯರ್ ಹೇಳ್ತಾನೆ, 1 ವರ್ಷದ ಒಳಗಡೆ ಈ ನನ್ನ ಮನೆ ಪೂರ್ಣ ಮಾಡಿ ಕೊಡಬೇಕು. ಆಯಿತು ಅಂತ ಇಂಜಿನಿಯರ್ ಪ್ಲ್ಯಾನ್ ಹಾಕಿ ಭೂಮಿ ಪೂಜೆ ಇರುತ್ತೆ. ಭೂಮಿ ಪೂಜೆಗೆ ಆ ಸೌಕಾರ ಸ್ನಾನ ಮಾಡಿ ರೇಷ್ಮೆ ಬಟ್ಟೆ ಹಾಕ್ಕೊಂಡು ಭಾಳ ಖುಷಿಯಿಂದ ಮನೆಯಿಂದ ಹೊರಗಡೆ ಬರುವಾಗ ಒಬ್ಬ ಮಹಾತ್ಮ ಅವ್ರ ಮನೆಗೆ ಬರ್ತಾನೆ. ಆ ಮಹಾತ್ಮ ನೋಡಿ ಸೌಕಾರ ಭಾಳ ಹೆಮ್ಮೆ ಆಗತ್ತೆ, ಖುಷಿ ಆಗತ್ತೆ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ, ನೀವು ಬಂದೀರಿ ಅಂತ ಭಾಳ ಹೆಮ್ಮೆ ಅನಿಸುತ್ತೆ, ನಡೀರಿ ಸ್ವಾಮಿಗಳ ಮನೆ ಭೂಮಿ ಪೂಜೆ ಮಾಡಕ್ಕೆ ಹೋಗೋಣ. ಅವ ಮಹಾತ್ಮರು ತ್ರಿಕಾಲದರ್ಶಿಗಳು, ಜ್ಞಾನಿಗಳು ಇದ್ದ ಕಾರಣ ಅವ್ರು ಹೇಳ್ತಾರೆ, ನಿನ್ನ ಮನೆ ಭೂಮಿ ಪೂಜೆ ಇರೋ ಸಮಾಚಾರ ಕೇಳೇನೆ ನಾನು ನಿನ್ನ ಹತ್ರ ಬಂದಿದ್ದೇನೆ, ಆದರೆ ಒಂದು ಪ್ರಾಬ್ಲಮ್ ಐತಿ, ಈ ಮನೆ ಭೂಮಿ ಪೂಜೆ ಆಗೋ ಹಿಡ್ಕೊಂಡು ಮನೆ ಕಟ್ಟಿ ಮನೆ ಶಾಂತಿ ಆಗುವವರೆಗೂ, ಮನೆ ಓಪನಿಂಗ್ ಆಗುವವರೆಗೂ ನೀನು ಅಪ್ಪಿ ತಪ್ಪೆಲ್ಲಿ ಕಾಲಿಡಬಾರ್ದು. ಸೌಕರ್ಯ ನಿರಾಶೆ ಆಗತ್ತೆ. ಅಂದರೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ಅವನು ಹೇಳ್ತಾನೆ, ಇಂಜಿನಿಯರ್ ನೀನೇ ಏನಾದರೂ ಮಾಡಿ ಮನೆ ಬೇಗ ಕಟ್ಟಿ ಮುಗಿಸ್ಬಿಡು. ದಿನಾ ಜನ ಅವ್ರ ಮನೆ ಕೆಲಸಕ್ಕೆ ಹೋಗುವಂಥವ್ರು, ಹೊಲಕ್ಕೆ ಹೋಗುವಂಥವ್ರು ದಿನಾ ಬಂದು ಸೌಕಾರ್ಗೆ ಹೇಳ್ತಿರ್ತಾರೆ, ಏನು ಸೌಕರ್ಯ ನಿಮ್ಮ ಮನೆ ಕಟ್ಟಿತಾ ಇದ್ದೀರಿ, ಹಿಂದೂ ನಮ್ಮ ಊರಲ್ಲಿ ಯಾರೂ ಮನೆ ಕಟ್ಟಿಲ್ಲ, ಮುಂದೂ ಯಾರೂ ಕಟ್ಟಕ್ಕೆ ಸಾಧ್ಯ ಇಲ್ಲ, ಭಾಳ ಅದ್ಭುತವಾದ ಸುಂದರವಾದ ಮನೆ ಕಟ್ತಾ ಇದ್ರಿ, ಹೆಮ್ಮೆ ಅನಿಸುತ್ತೆ ಅಂದಾಗ ಅವ್ರು ಹೇಳುವಂಥ ಮಾತನ್ನು ಕೇಳಿ ಸೌಕಾರ ಸಂಕಟ ಆಗತ್ತೆ. ಆದರೆ ಹೋಗಿ ನೋಡುವಂಥ ಪರಿಸ್ಥಿತಿ ಆ ವ್ಯಕ್ತಿಗಿರೋದಿಲ್ಲ. ಹಾಗೆ ಮುಂದುವರಿತಾ ಮನೆ ಕಟ್ತಾರೆ, ಮನೆ ಓಪನಿಂಗ್ ಆಗತ್ತೆ. ಆ ಸ್ವಾಮಿಗಳ ಕಡೆ ಹೋಗ್ತಾರೆ ಸೌಕಾರ. ಸ್ವಾಮಿಗಳು ಹೇಳ್ತಾರೆ, ನೀವು ಬೇಕಾದಾಗ ಆ ಮನೆ ಹತ್ರ ಹೋಗಬಹುದು. ಸರಿ, ಸೌಕಾರ ಭಾಳ ಖುಷಿಯಿಂದ ನಶೆಯಿಂದ ಮನೆ ಹತ್ರ ನೋಡಕ್ಕೆ ಹೋಗ್ತಿರ್ತಾನೆ. ಓಡ್ತಾ ಇರ್ಬೇಕಾದ್ರೆ ಇನ್ನೇನು ಮನೆ ಒಂದು ಅರ್ಧ ಕಿಲೋಮೀಟರ್ ಇರುತ್ತೆ. ಅವಾಗೊಬ್ಬ ಕುಷ್ಠ ರೋಗಿ, ಮೈಯೆಲ್ಲ ಅವನಿಗೆ ಹುರುಕತ್ತಿರುತ್ತೆ, ಕಿವಾ ರಕ್ತ ಬಸಿತಿರುತ್ತೆ. ಅಂಥ ಕುಷ್ಠ ರೋಗಿ ಬಂದು ಸೌಕಾರ ಕಾಲು ಹಿಡಿತಾನೆ. ಅವಾಗ ಸೌಕಾರ ಬಗ್ಗಿ ನೋಡಿ ಭಯ ಪಡ್ತಾನೆ, ಯಾರಪ್ಪ ನೀನು, ಏನು ನೀನು ಯಾಕೆ ಹಿಂಗದಿ, ನೀನು ಯಾರು ಗೊತ್ತು, ನನ್ನ ಕಾಲು ಯಾಕೆ ಹಿಡ್ದಿ? ಅವಾಗ ಹೇಳ್ತಾನೆ ಸೌಕಾರೆ, ನಾನು ನಿಮ್ಮ ಮನೆ ಕೆಲಸದವ ಬಸಪ್ಪ ಅಂಥೇಳಿ, ನಿಮ್ಮ ಮನೆ ಒಳಗೆ ಇಷ್ಟು ವರ್ಷ ನಾನು ದುಡಿತಾ ಇದ್ದೆ, ಆದರೆ ಏನೋ ನನ್ನ ಕರ್ಮ ನನಗಿಂಥ ಕುಷ್ಠ ರೋಗ ಬಂದುಬಿಟ್ಟಿದೆ, ಅದಕ್ಕೆ ನಮ್ಮ ಮನೆಯವರೆಲ್ಲ ನನ್ನ ಹೊರಗಡೆ ಹಾಕಿದ್ದಾರೆ. 3 ದಿನ ಆತ ಸೌಕಾರೆ, ಹೊಟ್ಟೆ ಊಟಿಲ್ಲ, ಚಾ ಇಲ್ಲ, ಭಾಳ ಒದ್ದಾಡಿ ಸಾಯ್ತಾ ಇದ್ದೇನೆ, ದಯಮಾಡಿ ಒಂದು 50 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡಿ ಪ್ರಾಣ ಬಿಡ್ತೀನಿ ಅಂತ. ಅವ ಸೌಕಾರ ಅವನು ನೋಡಿ ಆಶ್ಚರ್ಯ ಪಡ್ತಾನೆ. ಹೇ ಬಸಪ್ಪ, ನೀನಿಷ್ಟು ಪ್ರಾಮಾಣಿಕವಾಗಿ ದುಡಿಯುವಂಥ ಒಳ್ಳೆಯ ವ್ಯಕ್ತಿ, ನಿನಗೆ ಆ ದೇವ್ರು ಇಂಥ ಪರಿಸ್ಥಿತಿ ತರಬಾರ್ದಾಗಿತ್ತು. ನೀನು ನೋಡಿ ನನಗೆ ಭಾಳ ಸಂಕಟ ಆಗತ್ತೆ, ತ್ರಾಸಾಗತ್ತೆ, ನೀನು ದೊಡ್ಡ ಊರಿಗೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ತೋರಿಸಿ ಆರಾಮ್ ಮಾಡಿಸಿ ನೀನು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕಂತ ನನ್ನ ಒಳಗಿನ ಮನಸ್ಸು ಹೇಳ್ತಾ ಇದೆ. ಆದರೆ ನಿನಗೆ ಅಷ್ಟೆಲ್ಲ ಮಾಡೋಕ್ಕೆ ನನ್ನ ಹತ್ರ
ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ನನ್ನ ಕಾಲು ಬಿಡಪ್ಪ. ಅವನು ತಿಳ್ಕೊತಾನೆ ಕುಷ್ಠರೋಗಿ 50 ರೂಪಾಯಿ ಕೊಡಕ್ಕೆ ಸೌಕಾರ ಲೆಕ್ಕ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು, ಸೌಕಾರ್ಯ ಒಂದು 5 ರೂಪಾಯಿ ಕೊಡಿ, ಒಂದು ಅರ್ಧ ಸಿಂಗಲ್ ಚಹಾ ಕುಡಿದು ನಾನು ಪ್ರಾಣ ಬಿಡುತ್ತೀನಿ. ನನಗೇನು ನಿನಗೆಲ್ಲ ಕೊಡಬೇಕು ಮಾಡಬೇಕಂತ ಆಸೆ ಇದೆ, ಆದರೆ ಕೊಡಕ್ಕೆ ನನಗೆ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ನನಗೆ ಕಾಲು ಬಿಡಪ್ಪ ಅಂತ ಕಸರ್ಕೊಂಡು ಸೌಕಾರ 4 ಹೆಜ್ಜೆ ಮುಂದೆ ಹೋಗ್ತಾರೆ. 4 ಹೆಜ್ಜೆ ಹೋಗುವಷ್ಟರಲ್ಲಿ ಸೌಕಾರ್ಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಆಗಿ ಸೌಕಾರ ನೆಲಕ್ಕೆ ಬಿದ್ದು ತಿರುಗಿ ನೋಡ್ತಾನೆ. ಅವಾಗ ಕುಷ್ಠರೋಗಿ ಇರುವಂಥ ವ್ಯಕ್ತಿ ಯಮರಾಜಾಗಿ ಎದ್ದು ನಿಂತ್ಕೊಳ್ತಾನೆ. ಆ ಯಮರಾಜ ನೋಡಿ ಸೌಕಾರ್ಗ ಬಹಳ ಭಯ ಬಂದ್ಬಿಡುತ್ತೆ, ಮುಗೀತು ನನ್ನ ಕತೆ ಅಂತ. ಬಂದ ಒಂದು ಕುಷ್ಠರೋಗಿ ರೂಪದಲ್ಲಿರುವ ಯಮರಾಜನ ಕಾಲಿಡುತ್ತಾನೆ. ಯಮರಾಜ, ದಯವಿಟ್ಟು ನನಗೆ ಕ್ಷಮಿಸು, ನೀನು ಯಾರಂತ ನನಗೆ ಗೊತ್ತಾಗಲಿಲ್ಲ. ಭಾಳ ವರ್ಷದಿಂದ ಆಸೆ ಪಟ್ಟು ಭಾಳ ಸುಂದರವಾದ ಒಂದು ಮನೆ ಕಟ್ಟಿದ್ದೀನಿ. ನಾನು 1 ವರ್ಷ ಆ ಮನೆಯೊಳಗೆ ಜೀವನ ಮಾಡ್ತೀನಿ. ಮುಂದಿನ ವರ್ಷ ಇದೇ ಸಮಯಕ್ಕೆ ಇದೇ ಗಳಿಗೆಗೆ ನೀನಿಲ್ಲಿ ಬಂದರೆ ನಾನು ನಿನ್ನ ಜೊತೆ ಬರೋಕ್ಕೆ ತಯಾರಾಗ್ತೀನಿ. ಅವಾಗ ಯಮರಾಜ ತಾನೇ, ಸೌಕಾರೆ, ನಿನ್ನ ಮನೆ ಕಟ್ಟಿದ್ದನ್ನು ನೋಡಿ ನಿನ್ನ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ನಿನ್ನ ಆಸೆ ಆಕಾಂಕ್ಷೆಗಳನ್ನು ನೋಡಿ 1 ವರ್ಷ ಅಲ್ಲ 10 ವರ್ಷ ನೀನು ಬಿಟ್ಟು ಹೋಗ್ಬೇಕಂತ ನನ್ನ ಮನಸ್ಸು ಹೇಳುತ್ತೆ. ಬಟ್ ನೀನು ಬಿಟ್ಟು ಹೋಗಕ್ಕೆ ನನ್ನ ಟೈಮ್ ಇಲ್ಲ, ಪುರ್ಸತ್ತಿಲ್ಲ, ನಡಿಯಪ್ಪ ಅಂತಾನೆ. ಅವಾಗಲೂ ಸೌಕಾರ ಹೇಳ್ತಾನೆ, 1 ವರ್ಷ ಬೇಡ ಸೌಕಾರೆ, ಒಂದೇ ಒಂದು ರಾತ್ರಿ ಆ ಮನೆಯೊಳಗೆ ಇರಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಅವಾಗ ಯಮರಾಜ ತಾನೆ, 1 ರಾತ್ರಿ ಅಲ್ಲ 1 ದಿನ ಬಿಡಬೇಕಂತೂ ನನ್ನ ಮನಸ್ಸು ಹೇಳುತ್ತೆ, ಬಟ್ ನನಗೆ ನಿನ್ನ ಬಿಟ್ಟು ಹೋಗಾಕ ಟೈಮ್ ಇಲ್ಲ, ಪುರ್ಸತ್ತಿಲ್ಲ ಅಂತ ಕರ್ಕೊಂಡು ಹೋಗ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕಥೆಯ ಸಾರಾಂಶ ಇಷ್ಟೇ ಇದೆ. ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಇಂಥ ಮಹಾತ್ಮರ ವಿಚಾರವನ್ನು ಕೇಳೋದಕ್ಕೆ, ಮಂದಿರಕ್ಕಾಗಿ ಬರೋದಕ್ಕೆ, ಒಳ್ಳೆಯ ಕಾರ್ಯಗಳಿಗೆ ದಯಮಾಡಿ ಯಾವತ್ತೂ ನೆಪಗಳನ್ನು ಹೇಳಬೇಡಿ. ಯಾಕಂದ್ರೆ ಜೀವನದಲ್ಲಿ ಸಮಯ ಅನ್ನುವಂಥದ್ದು ಬಹಳ ದೊಡ್ಡ ಶಕ್ತಿ ಇದೆ. ಅದಕ್ಕೆ ಭಗವಾನ್ ಸೇ ಬಿ ಬಲ್ವಾನೇ ಹಮಾರ ಕರಂ. ನಾವು ಮಾಡುವಂಥ ಕರ್ಮ ಆ ಭಗವಂತನಿಗಿಂತ ಶ್ರೇಷ್ಠ ಇದೆ. ಕೆಲವೊಂದು ಸಲ ನಾವು ಮಾಡಿದ ಕರ್ಮವನ್ನು ದಯಾಸಾಗರ ಭಗವಂತ ಕ್ಷಮಿಸಬಹುದು, ಬಟ್ ನಮ್ಮ ಕರ್ಮ ಯಾವತ್ತೂ ನಮ್ಮನ್ನು ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಏನೇ ಮಾಡಬೇಕಾದ್ರೂ ಯಾವಾಗಲೂ 4 ಸಲ ವಿಚಾರ ಮಾಡಿ. ಶಾಲೆ ಕಲಿತವರೇ ಶಾಣ್ಯರಲ್ಲ, ಶಾಲೆ ಹೋಗದೇ ಇರೋನು ದಡ್ಡಲ್ಲ. ಯಾವ ವ್ಯಕ್ತಿ ಏನೇ ಕರ್ಮ ಮಾಡಬೇಕು, ಏನೇ ಮಾತಾಡಬೇಕು, ಏನೇ ವಿಚಾರ ಮಾಡಬೇಕಾದ್ರೆ 10 ಸಲ ವಿಚಾರ ಮಾಡಿ ಯಾರು ಮಾತಾಡ್ತಾರೆ, ಕರ್ಮ ಮಾಡ್ತಾರೆ, ಅವರೇ ಜ್ಞಾನಿ. ನಾವು ತಲೆ ಒಳಗೆ ಬಂತು ಅಂತ ತಿಳ್ಕೊಂಡು ನಾವು ಏನಾದರೂ ಮಾತಾಡ್ಬಿಡ್ತೀವಿ, ಕರ್ಮ ಮಾಡ್ತೀವಿ, ಆಮೇಲೆ ಪಶ್ಚಾತ್ತಾಪ ಪಡ್ತೀವಿ, ನಾನು ಯಾಕೆ ಹಿಂಗೆ ಮಾತಾಡಿದೆ, ನಾನು ಯಾಕೆ ಹಿಂಗೆ ಕರ್ಮ ಮಾಡಿದೆ. ಅದೇ ನಮ್ಮ ಅಜ್ಞಾನತನ. ಸೊ ನಮ್ಮಲ್ಲಿರುವ ಅಜ್ಞಾನ, ಗುರುಗಳಂದರೆ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನವನ್ನು ಬೆಳಗಿಸ್ತಕ್ಕಂಥವ್ರು. ಇಂಥ ಮಹಾತ್ಮರ ಒಂದೊಂದು ಶಬ್ದಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದಕ್ಕನುಸಾರ ನಾವು ನಡೆದರೆ ಅದೇ ನಾವು ಅವ್ರಿಗೆ ಕೊಡುವಂಥ ಅತಿ ದೊಡ್ಡ ಕಾಣಿಕೆ, ಅತಿ ದೊಡ್ಡ ಕೃತಜ್ಞತೆ. ಹೇಗೆ ಕಾರ್ತಿಕ್ ಮಾಸ ತಾವೆಲ್ಲ ದೀಪ ಹಚ್ತೀರಿ, ದೀಪ ಹೇಗೆ ಕತ್ತಲೆಯನ್ನು ದೂರ ಮಾಡುತ್ತೆ, ಹಾಗೆ ಆಧ್ಯಾತ್ಮಿಕತೆ, ನೈತಿಕತೆ, ಧಾರ್ಮಿಕತೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿರುವ ಅಜ್ಞಾನವನ್ನು ದೂರ ಮಾಡುವಂಥ ಸಾಮರ್ಥ್ಯ ಇರೋದು ಕೇವಲ ಆಧ್ಯಾತ್ಮಿಕದಲ್ಲಿ ಮಾತ್ರ. ಆಧ್ಯಾತ್ಮಿಕ ಸಂಸಾರ ತ್ಯಾಗ ಮಾಡಿ, ಮಡದಿ ಮಕ್ಕಳನ್ನು ತ್ಯಾಗ ಮಾಡಿ, ಕಾವಿ ಡ್ರೆಸ್ ಹಾಕೊಂಡು ಬಿಳಿ ಡ್ರೆಸ್ ಹಾಕೊಂಡು ಎಲ್ಲೋ ಇರುವಂಥದ್ದಲ್ಲ. ಆಧ್ಯಾತ್ಮಿಕದ ಮೂಲ ಅರ್ಥ ಮನುಷ್ಯ ತನ್ನ ಅಂತರಾಳದಲ್ಲಿ ಯಾವ ದೈವಿ ಶಕ್ತಿ ಇದೆ, ದೈವಿ ಪವರ್ ಇದೆ, ವಿಲ್ ಪವರ್ ಅಂತೇನು ಹೇಳ್ತೀವಿ, ಅದು ಜಾಗೃತಿ ಮಾಡಿಕೊಳ್ಳುವ ದಾರಿ ತೋರಿಸೋದೇ ಆಧ್ಯಾತ್ಮಿಕತೆ. ಜಗತ್ತಿನಲ್ಲಿ ಎಲ್ಲ ಪವರ್ ಕಳ್ಕೊಂಡ್ರು ವಿಲ್ ಪವರ್ ಇದ್ದರೆ ಜಗತ್ತಿನ ಯಾವ ಮೂಲೆಯಲ್ಲಾದರೂ ನಾವು ಬದುಕೋದಕ್ಕೆ ಸಾಧ್ಯ ಇದೆ. ಹೇಗೆ ಗುಲಾಬಿ ಹೂವು ಮುಳ್ಳಿನ ಮಧ್ಯೆ ಬಂದು ಸಗಣಿ ನೀರು ಹಾಕಿಸ್ಕೊಂಡ್ರು ಸುಗಂಧವನ್ನೇ ಬೀರುತ್ತೆ, ಮೃದತ್ವವನ್ನೇ ಕೊಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ, ದುಃಖ, ನೋವು ಏನೇ ಇದ್ರು ಇಂಥ ಮಹಾತ್ಮರಿಗೆ, ಪರಮಾತ್ಮನಿಗೆ ಹೇಳಿ ನಮ್ಮ ಕಷ್ಟ ಐತಿ, ನಮಗೆ ತೊಂದರೆ ಐತಿ ಅಂತ ನಾವು ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು, ತೊಂದರೆ ಕೊಡಬಾರ್ದು. ನಮ್ಮ ಕಷ್ಟ ತೊಂದರೆ ಭಗವಂತನಿಗೆ ಅರ್ಪಣೆ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡ್ತಾ, ಕಲ್ಯಾಣ ಮಾಡ್ತಾ, ಎಲ್ಲರಿಗೂ ನಾವು ಸುಖ ಕೊಡ್ತಾ ಹೋದರೆ 100ಕ್ಕೆ 100 ಭಗವಂತ ವಾಪಸ್ ನಮ್ಗೆ ಸುಖ ಕೊಡೋಕ್ಕೆ. ಸೃಷ್ಟಿ ನೇಮ, ಆ್ಯಕ್ಷನ್ ರಿಯಾಕ್ಷನ್. ನಾವು ಎಂಥ ಬೀಜ ಬಿತ್ತುತ್ತೀವಿ ಅಂಥ ವೃಕ್ಷ ಬೆಳೆಯುತ್ತೆ. ಅದೇ ರೀತಿ ನಾವು ಒಳ್ಳೆ ಕರ್ಮ, ಒಳ್ಳೆ ವಿಚಾರ, ಒಳ್ಳೆಯದನ್ನು ನನ್ನ ಜೀವನಕ್ಕೆ ಒಳ್ಳೆಯದಾಗಬೇಕು,
ಅಂದರೆ ನಾವು ಯಾವಾಗಲೂ ಒಳ್ಳೆಯದನ್ನೇ ವಿಚಾರ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕು, ಒಳ್ಳೆ ಕರ್ಮ ಮಾಡಬೇಕು. ನನ್ನಿಂದ ಒಳ್ಳೆಯದು ಆಗಬೇಕು ಅಂದರೆ ಇಂಥ ಮಹಾತ್ಮರ ಹಿತವಚನವನ್ನು ನಾವು ಒಳ್ಳೆಯ ವಿಚಾರವನ್ನು ಕೇಳಬೇಕು. ನನ್ನ ಜೀವನ ಸುಂದರ ಆಗಿರಬೇಕು, ನನ್ನ ಪರಿವಾರ ಚೆನ್ನಾಗಿರಬೇಕಂದ್ರೆ ಮೂಲ ಆಧಾರ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಮನಸ್ಸೇ ಮಾರ್ಗ, ಮನಸ್ಸಿದ್ದಲ್ಲಿ ಮಾರ್ಗ ಅಂತಾರೆ. ಮನ್ ಜೀತೆ ಜಗ್ ಜೀತ್, ಮನ್ ಹಾರೆ ಜಗ್ ಹಾರೆ. ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ಗೆಲ್ತಾನೆ ಜಗತ್ತನ್ನೇ ಗೆದ್ದಂತೆ, ಮನಸ್ಸಿಗೆ ಸೋತವರು ಜಗತ್ತಿಗೆ ಸೋತಂತೆ. ಅದಕ್ಕೆ ಆ ಮನಸ್ಸನ್ನು ಸುಂದರವಾಗಿಟ್ಕೊಂಡು ಸುಂದರ ವಿಚಾರ ಮಾಡಿ ನಮ್ಮ ಜೀವನವನ್ನು ಸುಂದರ ಮಾಡಿಕೊಳ್ಳೋದಕ್ಕೆ ಒಂದಿಂಥ ಮಹಾತ್ಮರು ದಾರಿ ತೋರಿಸ್ತಾರೆ, ವಿಚಾರವನ್ನು ಹೇಳುತ್ತಾರೆ. ಅದನ್ನು ಕೇಳಿ ನಮ್ಮ ಜೀವನದಾಗ ಅಳವಡಿಸಿಕೊಂಡಾಗ ನಮ್ಮ ಜೀವನವು ಸುಂದರ ಸುಖಮಯ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇವತ್ತು ಈ ವಿಚಾರವನ್ನು ಹೇಳೋದಕ್ಕೆ ಮಹಾತ್ಮರ ಆದೇಶಕ್ಕನುಸಾರ ತಮ್ಮೆಲ್ಲರೂ ಪ್ರೀತಿಯಿಂದ ಕರೆದು ವಿಚಾರ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ವಕವಾದ ಧನ್ಯವಾದಗಳು. ಓಂ ಶಾಂತಿ.